ಆದರಣೀಯ ಹಿರಿಯರೇ ನಾನು ಸುಮ್ಮನೆ ಹಾಗೂ BRC ಕೇಂದ್ರದ ಎಲ್ಲ ಅಧಿಕಾರಿ ವರ್ಗದವರೇ, CRP ವೃಂದವೇ, ಗುರುಮಾತೆಯರೇ, ಮುದ್ದು ಮಕ್ಕಳೇ, ಇಲ್ಲೇ ಒಂದು ಮಾತು ಬರ್ತದೆ. ಮಲೆನಾಡು ಒಳಗ ಭತ್ತ ಪ್ರಸಿದ್ಧವಾದಂತ ಬೆಳೆ. ಮಲೆನಾಡಿನಲ್ಲಿ ಭತ್ತ ಪ್ರಸಿದ್ಧವಾದಂತ ಪ್ರಮುಖವಾದಂತ ಬೆಳೆ. ಆ ಭತ್ತ ಸಂಪೂರ್ಣವಾಗಿ ಬೆಳೆದು ಪೂರ್ಣ ತಲಿಬಾಗ್ತದೆ. ಭತ್ತ ಬೆಳೆದು ಪೂರ್ಣ ತಲಿಬಾಗ್ತದೆ ಫಸಲಿಗೆ ಬಂದಾಗ. ಕಾರಣ ಏನಂದ್ರೆ ತನಗೆ ಆಶ್ರಯ ಕೊಟ್ಟಂತ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತದೆ ಭತ್ತ ಬೆಳೆ. ಹಾಗೆ ಈ ಶಾಲೆಯ ಮೌಲ್ಯ, ಈ ಶಾಲೆ ನಡೆದು ಬಂದ ದಾರಿ ನನಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ಆ ಭತ್ತದ ಬೆಳೆ ಹಾಗೆ ಇಲ್ಲಿ ಕಲಿತಂತ ಹಳೆಯ ವಿದ್ಯಾರ್ಥಿಗಳು, ನಾ ಬೆಳಿಗ್ಗೆ 10 ಗಂಟೆಯಿಂದ ನೋಡ್ಲಿಕ್ಕತ್ತೀನಿ, ಇಲ್ಲಿ ಕಲಿತಂತ ಹಳೆಯ ವಿದ್ಯಾರ್ಥಿಗಳು ಮಾಡ್ತಕ್ಕಂತ ಕೆಲಸಗಳು, ಈ ಕಾರ್ಯಕ್ರಮಕ್ಕೆ ಅವರು ಸಲ್ಲಿಸ್ತಕ್ಕಂತ ಸೇವೆ, ಇದನ್ನೆಲ್ಲ ನೋಡಿದ್ರೆ ಈ ಕನವಳ್ಳಿ ಶಾಲೆಯಲ್ಲಿ ಹಿಂದಿನಿಂದಲೂ ಕೂಡ ಶಿಕ್ಷಣ ಮೌಲ್ಯಯುತವಾಗಿ ನಡೆದಿದೆ ಅಂತಕ್ಕಂಥ ಅಂಶ ನಾ ಇಲ್ಲಿ ಕಂಡುಕೊಂಡಿದ್ದು ನನಗೆ ಮುಂಜಾನೆಯಿಂದ ಬಹಳ ಸಂತೋಷ ಇದೆ. ಯಾಕಂದ್ರೆ ಹಳೆಯ ವಿದ್ಯಾರ್ಥಿಗಳು ಪಾಸ್ ಆಗಿ ಹೋದ ತಕ್ಷಣ ಹೈಸ್ಕೂಲ್ ಹೋದ್ರೆ ಬರೋದಿಲ್ಲ. ಆದ್ರೆ ಈ ಶಾಲೆ ಒಳಗೆ ಒಂದು ಬಹಳ ಚೆನ್ನಾಗಿ ಕಾಣುತ್ತೆ ನನಗೆ. ಆಮೇಲೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ನನ್ನವರೇ, ಆದ್ರೆ ಈ ಶಾಲೆ ಒಟ್ಟ ಬಂದಿದ್ದಿಲ್ಲ. ಪ್ರಥಮವಾಗಿ ಬಂದೆ, ಜಾಗ ಬಹಳ ಕಡಿಮೆ ಅದ. ಸರ್ ಹೇಳಿದಂಗೆ ಇದು ಯೂನಿವರ್ಸಿಟಿ ಊರ ಇದೆ. ನಾ ಹಂಗ ಕನವಳ್ಳಿ ಅಷ್ಟ ಗೊತ್ತಿತ್ತು, ನಮ್ಮ ಕನವಳ್ಳಿ ಕ್ಲಸ್ಟರ್ ಅನ್ನೋದು. ಆದ್ರೆ ಈ ಕನವಳ್ಳಿಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬೆಳಿಗ್ಗೆ ಸರ್ ಹೇಳಿದಾಗ, ಇಲ್ಲಿ ನಾನು ಮಾತನಾಡಿದಾಗ, ಇಲ್ಲಿ ಶಿಕ್ಷಣ ಬಹಳ ಪ್ರಮುಖವಾದಂತ ಅಂಗವಾಗಿ, ಒಂದು ಕ್ಷೇತ್ರವಾಗಿ ಬೆಳೆಯುವಲ್ಲಿ ಗುರುಗಳು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಮೊದಲೇ ಹೇಳಿದೆ, ಇಲ್ಲೇ ಕಡೆಕ ಹಳೆ ಮನುಷ್ಯರು ಇದವ್ರ, ಈ ಊರರಿಗೆ ಕೊಡಬೇಡ್ರಿ ಅಂತ ಹೇಳಿ. ಊರರಿಗೆ ಯಾವಾಗ ಕೊಡ್ಬೇಕು? ಲಾಸ್ಟ್ ಕೊಡ್ಬೇಕು. ಆದ್ರೂ ಅವ್ರು ಕೇಳಿಲ್ಲ, ಇಲ್ಲ ನೀವ ಲಾಸ್ಟ್ ಮಾತಾಡ್ರಿ ಅಂತ ಹೇಳಿದ್ರು. ಅವರು ಇದವ್ರು ಇಲ್ಲಿ ಕಲಿತಂತವ್ರು ಅನೇಕ ಹುದ್ದೆಗಳಲ್ಲಿ ಇದ್ದಾರೆ. ಇದು ಈಗ ನಾವ್ ಹೆಂಗ ಈ ಧಾರವಾಡದೊಳಗೆ ಒಂದು ಕಲ್ಲು ಹೋಗಿದ್ರೆ ಅದು ಕವಿಗಳ ಮೇಲೆ, ವಿದ್ಯಾವಂತರ ಮೇಲೆ, ಶಿಕ್ಷಕರ ಮೇಲೆ ಬೀಳ್ತೈತಿ ಅಂತ ಹೇಳ್ತೀವಿ. ಕಿತ್ತೂರೊಳಗೆ ಎಷ್ಟು ಶಿಕ್ಷಕರದಾರ ಅಂತ ಹೇಳ್ತೀವಿ. ಕನವಳ್ಳಿ ಒಳಗೂ ಕೂಡ ಇದು ಬಳಕೆಗೆ ಬಂದಿಲ್ಲ ಅಷ್ಟೇ, ಬಹಳಷ್ಟು ಒಂದು ಸಾಕ್ಷರತೆಯನ್ನ ಹೊಂದಿರತಕ್ಕಂತ ಊರಿದೆ. ಆ ಭರತನಾಟ್ಯ ಆಡಿದ ಮಗು, ಅವ್ರ ಅಪ್ಪರು ನನಗೆ ಮಾತಾಡಿದೆ, ಇದನ್ನ ಹೆಂಗ ವ್ಯವಸ್ಥೆ ಮಾಡಿದ್ರಿ ಅಂತ. ಬಂಕಾಪುರದಲ್ಲಿ ಸ್ವಾಮಿಗಳ ಕಡೆ ಟ್ರೈನಿಂಗ್ ಕೊಟ್ಟು, ಆಮೇಲೆ ಹಾವೇರಿಯಲ್ಲಿ ಟ್ರೈನಿಂಗ್ ಕೊಡಿಸ್ಕೊಂಡು, ಈ ವಯಸ್ಸಿಗೆ 2ನೇ ತೈತದೆ ಮಗು. ಅವಳ ಭವಿಷ್ಯ ಈ ಕಲಿಕಾ ಹಬ್ಬದಿಂದನೇ ಮುಂದಿನ ಜೀವನದಲ್ಲಿ ಆಕೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹಿರಿಯರ ಪರವಾಗಿ ನಾನು ಆಶಿಸ್ತೇನೆ. ಈ ಕಲಿಕಾ ಹಬ್ಬದ ಉದ್ದೇಶ ಏನಂದ್ರೆ, ಪ್ರತಿಭಾವಂತ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಮಾಡೋದು. ಗ್ಯಾದರಿಂಗ್ ಅಂತ ಮಾಡ್ತೀವಿ, ಆ ಪ್ರತಿಭಾ ಕಾರಂಜಿ ಮಾಡ್ತೀವಿ. FLN ಹಬ್ಬನ ಯಾಕೆ ಮಾಡೈತಿ ಅಂದ್ರೆ, FLN ಮಕ್ಕಳಿಗೆ ಈ ಸಾಕ್ಷರತೆ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದಲ್ಲಿ ಹಿಂದುಳಿದಂತ, ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ವೇದಿಕೆ ಇಲ್ಲ. ಇದು ಅವ್ರಿಗಿರ್ತಕ್ಕಂಥ ವೇದಿಕೆ. ಈಗ ನೋಡ್ರಿ, ದೊಡ್ಡ ಸೌಂಡ್ ಇಲ್ಲ, ದೊಡ್ಡ ಇಲ್ಲ. ಸಿಂಪಲ್ ಆಗಿ ಯಾಕೆ ಮಾಡಕತ್ತೀವಿ ಅಂದ್ರೆ, ನಿಮ್ಮ ಪ್ರತಿಭೆಯನ್ನ ಗುರುತಿಸಲಿಕ್ಕೆ ಇದು ಒಂದು ವೇದಿಕೆ. ಹೀಗಾಗಿ ನಾವೆಲ್ಲ ಶಿಕ್ಷಕರು FLN ಮಕ್ಕಳನ್ನೇ ಕರ್ಕೊಂಡು ಬಂದು, ಅಣ್ಣಾರು ಹೇಳಿದ್ರು ಮುಂದುವರೆದ ಮಕ್ಕಳನ್ನ ಕರ್ಕೊಂಡು ಬರಬೇಡ್ರಿ ಅಂತ, FLN ಮಕ್ಕಳಿಗಾಗಿಯೇ ನಾವು ಸ್ಪರ್ಧೆಗಳನ್ನ ಏರ್ಪಡಿಸಿದ್ದೆವು. ಹೀಗಾಗಿ ನಾವು FLN ಮಕ್ಕಳಲ್ಲಿ ಇರ್ತಕ್ಕಂಥ ಸೃಜನಾತ್ಮಕತೆಯನ್ನ ಹೊರಗೆ ತೆಗೆಯಲಿಕ್ಕೆ ಸರ್ಕಾರ ಇದಕ್ಕೆ ಒಂದು ಶಾಲೆಯಲ್ಲಿಟ್ಟು, ನಮ್ಮ ಎಲ್ಲಾ ಶಾಲೆಯವರು ಕೂಡಿ ಇದೊಂದು ಹಬ್ಬ ಮಾಡೋಣ ಅಂತ ಊರಿನಲ್ಲಿ ಮೆರವಣಿಗೆ ಮಾಡಿದೀವಿ. ಶೈಕ್ಷಣಿಕ ವಾತಾವರಣ ಎಷ್ಟು ಚಂದ, ನನಗೆ ಖುಷಿ ಆಯ್ತಂದ್ರೆ ಅದಕ್ಕೆ ಇಲಾಖೆ ಒಬ್ಬ ಶಿಕ್ಷಕರು ಮತ್ತೊಂದು ಶಾಲೆಗೆ ಹೋಗ್ಲಿ ಅಂತ ನಾನು ಇಲ್ಲಿ ಅಂಶಗಳನ್ನ ನನ್ನ ಶಾಲೆಯಲ್ಲಿ ಅಳವಡಿಸಿಕೋಬೇಕು ಅಂತ ಟಿಪ್ಪಣಿ ಮಾಡಿಕೊಂಡಿದ್ದೀನಿ. ಹಾಗೆ ಒಂದು ಶಾಲೆಯಿಂದ ಮತ್ತೊಂದು ಶಾಲೆ ಹೋಗುವ ಉದ್ದೇಶ ಏನಂದ್ರೆ, ಎಲ್ಲ ಜ್ಞಾನ ಪ್ರಸಾರ ಆಗಲಿ ಅಂತ ಈ ಶಾಲೆಯವರು ಏನ್ ಮಾಡಿದ್ದಾರೆ, ನಾನು ಎಷ್ಟು ಹಿಂದುಳಿದಿದ್ದೀನಿ, ನನ್ನ ಶಾಲೆಯವರು ನಾ ಮಾಡಬೇಕು, ನನ್ನ ಶಾಲೆಗೆ ಬಂದವರು ನನ್ನ ಶಾಲೆಗೆ ನೋಡ್ಕೊಂಡು ಅವ್ರ ಶಾಲೆ ಮಾಡೋದು. ಹೀಗೆ ಕಲಿಕಾ ಹಬ್ಬಗಳ ಮೂಲಕ ನಾವೆಲ್ಲ ಶಿಕ್ಷಕರು ಜ್ಞಾನ ಪ್ರಸಾರವನ್ನು ಮಾಡುತ್ತಾ ಈ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡೋಣ. ಆಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ SDMC ಅವರಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಕ್ರಿಯಾಶೀಲ ಶಿಕ್ಷಕರಿದ್ದಾರೆ ಈ ಶಾಲೆಯೊಳಗೆ. 211 ಹುಡುಗರು ಅಂತ ಕೇಳ್ಪಟ್ಟು ನಾನು ಸರ್ಕಾರಿ ಶಾಲೆ ಒಳಗೆ ಅಷ್ಟು ಮಕ್ಕಳು ಕೇಳಿದ್ದು ಭಾರಿ ಖುಷಿ ಆಗತ್ತೆ ನನಗೆ. ಯಾಕಂದ್ರೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಒಂದು ಗುಂಪ ರಚನೆ ಐತೆ ನಮ್ಮ ತಾಲೂಕಿನೊಳಗೆ. ಅಣ್ಣಾರು ಅದಕ್ಕಾಗಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಾರ. ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಯ ಉಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಕನವಳ್ಳಿ ಶಾಲೆಯನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನನ್ನ ಶಾಲೆ ಒಳಗೆ 118 ಅದಾವು, ಹಂದಿಗ್ನೂರೊಳಗೆ ಇಲ್ಲಿ 211 ಅದಾವಲ್ಲ. ನನ್ನ ಶಾಲೆಗೆ ನಾನು ಇದು ಹೆಚ್ಚು ಖುಷಿ ಆಯ್ತು ನನಗೆ. ಇನ್ನೂ ಇದು ಇಷ್ಟು ಶಾಲೆಗಳಿದ್ರೂ ಕೂಡ ಬರೀ ಹೆಣ್ಣು ಮಕ್ಕಳ ಶಾಲೆ, 211 ಮಕ್ಕಳನ್ನು ಹೊಂದಿ 8 ಜನ ಶಿಕ್ಷಕರನ್ನ ನೀವು ಇಟ್ಕೊಂಡು